ಗುಂಡ್ಲುಪೇಟೆಯಲ್ಲಿ ಅರ್ಥಪೂರ್ಣವಾಗಿ ನಡೆದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತ್ಯೋತ್ಸವ. ಸಂವಿಧಾನ ಶಿಲ್ಪಿಗೊಂದು ಭಾವಪೂರ್ಣ ನಮನಗಳು. ಸಮಾನತೆಯ ಹರಿಕಾರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರ 135ನೇ ಜನ್ಮದಿನವನ್ನು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಇಂದು ಅತ್ಯಂತ ಶ್ರದ್ಧಾಭಕ್ತಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಪುರಸಭೆ ಸಭಾಭವನದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಶ್ರೀ ಸರವಣರವರು ಅಂಬೇಡ್ಕರ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವ ಸಮರ್ಪಿಸಿದರು. ಈ ವೇಳೆ ಅಂಬೇಡ್ಕರ್ ರವರ ಆದರ್ಶಗಳು, ಅವರ ಬದ್ಧತೆ ಹಾಗೂ ಸಮಾಜದ ನಿರ್ಮಾಣಕ್ಕಾಗಿ ಅವರು ಹಾಕಿಕೊಟ್ಟ ದಾರಿಯ ಕುರಿತು ನೆರೆದಿದ್ದವರಲ್ಲಿ ವಿಚಾರ ಮಂಥನ ಮಾಡಿದರು. ಪುರಸಭೆಯ ಸಿಬ್ಬಂದಿ ವರ್ಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಜಯಂತಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಬಳಿಕ ಪುರಸಭೆಯಿಂದ ಆರಂಭವಾದ ಅಂಬೇಡ್ಕರ್ ರವರ ಭಾವಚಿತ್ರ ಭವ್ಯ ಮೆರವಣಿಗೆಯನ್ನು ಬೆಳ್ಳಿ ರಥದಲ್ಲಿ ನಡೆಸಲಾಯಿತು. ಕಲಾತ್ಮಕವಾಗಿ ಅಲಂಕರಿಸಲ್ಪಟ್ಟ ರಥವು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಅಂತಿಮವಾಗಿ ಶಿಕ್ಷಕರ ಭವನದಲ್ಲಿ ತಲುಪಿತು. ಈ ಮೆರವಣಿಗೆಯು ಪಟ್ಟಣದಲ್ಲಿ ಸಂಭ್ರಮದ ವಾತಾವರಣ ಸೃಷ್ಟಿಯಾಯಿತು. ಈ ಸತ್ಕಾರ್ಯದಲ್ಲಿ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಸ್ಥಳೀಯ ಗಣ್ಯರು ಭಾಗವಹಿಸಿ ಗೌರವ ಸಲ್ಲಿಸಿದರು. ಕರ್ನಾಟಕ ಕಾವಲ್ಪಡೆ ತಾಲೂಕಾಧ್ಯಕ್ಷರಾದ ಎ. ಅಬ್ದುಲ್ ಮಾಲಿಕ್, ಕಾರ್ಯದರ್ಶಿಗಳಾದ ಎಸ್. ಮುಬಾರಕ್, ಉಪಾಧ್ಯಕ್ಷರಾದ ಶಿವಕುಮಾರ್, ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ, ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ಸುಭಾಷ್ ಮಾಡ್ರಹಳ್ಳಿ, ತಾಲೂಕು ಸಂಚಾಲಕರಾದ ಆರ್. ಸೋಮಣ್ಣ, ರಾಘವಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಆರ್. ಡಿ. ಉಲ್ಲಾಸ್, ಮಾನವ ಹಕ್ಕುಗಳ ಆಯೋಗದ ಜಿಲ್ಲಾ ಅಧ್ಯಕ್ಷರಾದ ಹುಲ್ಸ್ಕುಂದಿ ಮುತ್ತಣ್ಣ, ನಮ್ಮ ಕರ್ನಾಟಕ ಸೇನೆಯ ಜಿಲ್ಲಾ ಅಧ್ಯಕ್ಷರಾದ ಸುರೇಶ್ ನಾಯಕ್, ತಾಲೂಕು ಅಧ್ಯಕ್ಷರಾದ ಶ್ರೀನಿವಾಸ್ ನಾಯಕ್, ಮಂಜುನಾಥ್ ಬಾಚಳ್ಳಿ, ಮಂಟೇಶ್, ರಕ್ಕಸ್, ರಾಜೇಶ್, ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘದ ತಾಲೂಕು ಅಧ್ಯಕ್ಷರಾದ ಪಿ. ಬಾಲು ರವರು ಉಪಸ್ಥಿತರಿದ್ದರು. ಅಂಬೇಡ್ಕರ್ ಅವರ ತತ್ವಗಳನ್ನು ಪಾಲಿಸುವ ಸಂಕಲ್ಪದೊಂದಿಗೆ ಜಯಂತಿಯ ಉತ್ಸವವು ಶಾಂತಿಯುತವಾಗಿ ಮತ್ತು ಆಕರ್ಷಕವಾಗಿ ಸಂಪನ್ನಗೊಂಡಿತು. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಜೈ ಭೀಮ್, ಜೈ ಸಂವಿಧಾನ್. ಇವತ್ತು ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೆಯ ಜಯಂತ್ಯೋತ್ಸವದ ಶುಭಾಶಯ ಕೋರ್ತೇನೆ. ಈ ಒಂದು ಸಂವಿಧಾನ ಶ್ರೇಷ್ಠ ಯಾವುದೇ ಗ್ರಂಥಗಳಿರಲಿ, ನಾವು ಈ ದೇಶದಲ್ಲಿ ಬದುಕಬೇಕಾದ್ರೆ ಒಂದೇ ಒಂದು ಗ್ರಂಥ ಯಾವುದಂದ್ರೆ ಅದು ಸಂವಿಧಾನ. ಕತ್ತಿಗಿಂತ ಹರಿತವಾದದು ಪೆನ್ ಅಂತ ತೋರಿಸ್ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ಒಂದು ಸಂವಿಧಾನದಿಂದ ನಮಗೆ ಬಹಳ ರಕ್ಷಣೆ ಇದೆ. ಇವತ್ತು ನಾವು ಒಂದು ಒಳ್ಳೆಯ ಒಂದು ಬಟ್ಟೆ ಹಾಕೊಂಡು ನಿಂತಿದ್ದೀವಿ ಅಂದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಕೊಡುಗೆ ಅನ್ನೋದು ಯಾವುದು ಮರೆಯೋಂಗಿಲ್ಲ. ಇವತ್ತು ಹಲವು ದೇಶಗಳಲ್ಲಿ ಮೇಲ್ಗಡೆಯಿಂದ ಒಂದು ಪಟಾಕಿ ಸಿಡಿಸ್ತಾ ಹಾಗೆ ಇವತ್ತು ಬಾಂಬ್ಗಳನ್ನು ಬಿಡ್ತಾ ಇದೆ. ನಮ್ಮ ದೇಶದಲ್ಲಿ ಅದು ಇಲ್ಲ. ಯಾಕಂದರೆ ಸಂವಿಧಾನ, ಅದಕ್ಕೆಲ್ಲ ಸಂವಿಧಾನ ಕಡಿವಾಣ ಹಾಕುವಂಥದ್ದು. ಹಾಗಾಗಿ ಸಂವಿಧಾನ, ಶ್ರೇಷ್ಠ ಸಂವಿಧಾನವನ್ನು ಎಲ್ಲರೂ ಗೌರವಿಸೋಣ. ಈ ಸಂವಿಧಾನದ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ನಾವು ಎಲ್ಲರೂ ಅಳವಡಿಸಿಕೊಂಡು ಅವರ ಮಾರ್ಗದಲ್ಲಿ ನಾವು ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳುವ ಮೂಲಕ ಎಲ್ಲರಿಗೂ ಮತ್ತೊಮ್ಮೆ 135ನೇ ಅಂಬೇಡ್ಕರ್ ಜಯಂತ್ಯೋತ್ಸವದ ಶುಭಾಶಯ ಕೋರ್ತೇನೆ. ಧನ್ಯವಾದಗಳು. ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. 135ನೇ ಜನ್ಮ ದಿನಾಚರಣೆದ ಒಂದು ಅಂಗವಾಗಿ ಗುಂಡ್ಲುಪೇಟೆಯ ಎಲ್ಲ ನಮ್ಮ ಸಂಘ ಸಂಸ್ಥೆಯ ಬಹಳ ಆತ್ಮೀಯರು ಈ ಶುಭ ಸಂದರ್ಭದಲ್ಲಿ ಭಾಗಿಯಿರೋದು ತುಂಬ ಖುಷಿಯಾದಂಥ ವಿಚಾರ. ಹಾಗೆಯೇ ಬಾಬಾ ಸಾಹೇಬರನ್ನು ನೆನೆಸ್ಕೊಳ್ಳೋಂಥ ದಿವಸ ಇವತ್ತು, ಪುಣ್ಯಾತ್ಮ ಹುಟ್ಟಿದಂಥ ದಿವಸದಲ್ಲಿ ಇವತ್ತು ನಾವೆಲ್ಲ ಸೇರಿ ಗೂಡಾಗಿ ಸೇರಿದ್ದೀವಿ. ಹಾಗೆಯೇ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮ ಇನ್ನೂ ಅದ್ದೂರಿಯಾಗಿ ನಡೆದಿದೆ. ಎಲ್ಲ ಸಹ ಭಾಗಿಯಾಗಿ ಸಹಬಾಳ್ವೆಯಿಂದ ಅವ್ರು ಹಾಕೊಟ್ಟಂಥ ಸಂವಿಧಾನದ ಅಡಿನಲ್ಲಿ ಎಲ್ಲರೂ ಸಹ ಸಂಘಟನೆಯವರು ಕೆಲಸ ಮಾಡ್ತಾ ಅವ್ರಿಗೆ ಗೌರವ ನಮನ ಸಲ್ಲಿಸೋಣ. ಹಾಗೆಯೇ ಇಡೀ ರಾಜ್ಯಾದ್ಯಂತ ಇವತ್ತು ಸಾಮಾಜಿಕ ಜಾಲತಾಣದ ರಾಜು ಅವರು ಈ ಜನ್ಮದಿನಾಚರಣೆಯ ಅಂಗವಾಗಿ ಸಾಮಾಜಿಕ ಜಾಲತಾಣದಲ್ಲಿ ತುಂಬ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮನ ರೂಪುಗೊಳಿಸಲಿ ಅಂತ ರಾಜು ಅವ್ರಿಗೂ ಸಹ ಇವತ್ತು ನಾವು ಶುಭ ಕೋರೋಣ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಅಂಬೇಡ್ಕರ್ ಅವರು ಇವತ್ತು ಜನ್ಮ ದಿನಾಚರಣೆ. ಈ ಪುಣ್ಯಾತ್ಮ ಇವತ್ತು ನಮಗೆ ಸಂವಿಧಾನನ ತಂದುಕೊಟ್ಟಿರೋದು ಭಾಳ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಂತೋಷ ತಂದುಕೊಟ್ಟಂಥದ್ದು. ಇದು ಬರೀ SC ST ಅಲ್ಲ, ಎಲ್ಲ ಸಮುದಾಯದವ್ರಿಗೂ ಕೂಡ ಈ ಸಂವಿಧಾನ ಚಿರವಾಗಿದೆ. ಇಂಥ ಸಂವಿಧಾನ
ನಾವು ಭಾಳ ಅದ್ಧೂರಿಯಾಗಿ ನಾವು ನೆನೆಸ್ಕೊಂಡು ಈ ಕಾನೂನು ಚೌಕಟ್ಟು ಏನಿದೆ ಆ ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗಬೇಕು, ಜಾಲತಾಣಗಳನ್ನು ನಾವು ಉಳಿಸ್ಬೇಕು ಅಂತ ಹೇಳಿ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ.